ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಂದ ಬೆನ್ನಲ್ಲೇ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅನ್ನುವಂತಹ ಚರ್ಚೆ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ಎಚ್.ಎಂ. ರೇವಣ್ಣ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಫಲಿತಾಂಶ ಬಂದ ಬೆನ್ನಲ್ಲೇ ನಿಮ್ಮದೇ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ನಿಲ್ಲಿಸುವುದು, ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಏನ್ ಹೇಳಕ್ ಬಯಸ್ತೀರಾ ಸರ್? ನಾನು ಸ್ವಲ್ಪ ಮೂಲಭೂತವಾಗಿ ಈ ರೀತಿಯ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದ ಏನು ನಾವು ಹಿಂದಿನಿಂದಲೂ ಕೂಡ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜನತೆಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ. ಬರೀ ಇವರು ಬೇಟಿ ಬಡಾವೋ ಬೇಟಿ ಬಚಾವೋ ಅಂತಾರೆ. ಆದರೆ ಮಹಿಳೆಯರ ಸಬಲೀಕರಣಕ್ಕೆ ಏನು ಕೆಲಸ ಮಾಡಿದ್ದಾರೆ ಬಿ ಜೆ ಪಿಯವರು? ನಾವಾದ್ರೂ ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲೂ ಮಹಿಳೆಯರ ಸಬಲೀಕರಣಕ್ಕೋಗೇ ಮೀಸಲಾತಿ ಅಂತಂದು ಇವತ್ತು ಎಲ್ಲ ರಂಗದಲ್ಲೂ ಮಹಿಳೆಯರು ಬರೋಂಗೆ ಮಾಡಿದ್ದೇವೆ. ಒಂದು ಕಾಲದಲ್ಲಿ ಮಹಿಳೆಯರಿಗೆ ಆದ್ಯತೆಯೇ ಇರಲಿಲ್ಲ, ವೋಟಿಂಗೇ ಇಲ್ದಿದ್ದಂಥ ಪರಿಸ್ಥಿತಿಗಳಿತ್ತು. ಇವೆಲ್ಲ ಕಾಂಗ್ರೆಸ್ ರಿಫಾರ್ಮ್ಸು. ಇದಲ್ಲದೆ ಈ ಕೊಡುಗೆಗಳ ಬಗ್ಗೆ ಮಾತನಾಡಬೇಕು ಅಂದರೆ, ಒಂದು ಕಡೆ ಕೇಂದ್ರದ ಪಾಲು ಇದೆ, ಇನ್ನೊಂದು ಕಡೆ ರಾಜ್ಯದ ಪಾಲು ಇದೆ. ಆ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ ನಾವು ಕಂಡಿರ್ತಕ್ಕಂಥದ್ದು ಚುನಾವಣೆಗೆ ಪೂರ್ವ, ಚುನಾವಣೆಯ ನಂತರದಲ್ಲಿ ದೇವರಾಜ್ ಅರಸರು ಈ ರಾಜ್ಯದ ಚುಕ್ಕಾಣಿ ಹಿಡಿದಂಥ ಈಚೆಗೆ ಈ ರಾಜ್ಯದಲ್ಲಿ ಪರಿವರ್ತನಾ ಯುಗ ಪ್ರಾರಂಭ ಆಯಿತು. ಅವ್ರ ಕಾಲದಲ್ಲಿ ಇಡೀ ಭಾರತದಲ್ಲಿ ಉಳುವವನಿಗೆ ಭೂಮಿ, ರಕ್ತ ಕ್ರಾಂತಿ ಇಲ್ಲದೇ ಉಳುವವನಿಗೆ ಭೂಮಿ ಕೊಟ್ಟಂಥ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು. ಇಂದಿರಾ ಗಾಂಧಿಯವರ ಒಂದು ತೀರ್ಮಾನ, ದೇವರಾಜ ಅರಸರು ಮತ್ತು ಆ ಟೀಮು, ಅವತ್ತು ಬಸವಲಿಂಗಪ್ಪ, ಉಚ್ಚಮಾಸ್ತಿಗೌಡರು, ಎಲ್ಲ ಒಳ್ಳೊಳ್ಳೆ ಸಚಿವರಿದ್ದಂಥವ್ರು ಅದನ್ನು ನಡೆಸ್ಕೊಂಡ್ಬಂದರು. ಅದೇ ರೀತಿ ಬಂದಂಥ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಇಂಥ ಮುಖ್ಯಮಂತ್ರಿ ಕಾಲದಲ್ಲಿ ಇಂಥದ್ದು ಆಗಿಲ್ಲ ಅಂತಂಗಿಲ್ಲ. ಜನಪರ ಕಾರ್ಯಕ್ರಮಗಳೇ ಆಗಿರ್ತಕ್ಕಂಥದ್ದು. ಒಂದು 3-4 ಹೇಳ್ತೀನಿ. ಉದಾಹರಣೆಗೆ, ಇವತ್ತು ಬಂಗಾರಪ್ಪನವರು 10 HP ಕರೆಂಟನ್ನು ಫ್ರೀಯಾಗಿ ರೈತರಿಗೆ ಕೊಟ್ಟರು, ವಾಪಸ್ ತೊಗೊಂಡಿದ್ದೀವ? ಉಳೋನಿಗೆ ಭೂಮಿ ಕೊಟ್ಟಿದ್ದೀವಿ, ವಾಪಸ್ ತೊಗೊಂಡಿದ್ದೀವ? ತಲೆ ಮೇಲೆ ಮಲವರ ಪದ್ಧತಿ ತಪ್ಪಿಸಿದ್ವಿ, ತಿರುಗಿ ಒರೆಸ್ತಾ ಇದ್ದೀವ? ಈ ಥರದವೆಲ್ಲ ಅಲ್ಲಿ ನಡ್ಕೊಂಡು ಬಂದಿದೆ. ಅದೇ ರೀತಿ ನಾವು ನಮ್ಮ S.M. ಕೃಷ್ಣ ಅವ್ರ ಕಾಲದಲ್ಲಿ ಇವತ್ತು ITBT ಇಡೀ ಭಾರತಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ರಾಜ್ಯ ಅಂದರೆ ಒಂದು ಮಹಾರಾಷ್ಟ್ರ, ಎರಡನೇದೇ ನಮ್ಮದು ಆರ್ಥಿಕತೆಯಲ್ಲಿ. ಅದ್ರ ಜೊತೆಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು, ಹೌಸಿಂಗ್ ಸ್ಕೀಮ್ ಇರ್ಬೋದು, ಬಡವರಿಗೆ ಮನೆ ಕೊಡೋದಿರ್ಬೋದು, ಭಾಗ್ಯ ಜ್ಯೋತಿ ಇರ್ಬೋದು, ಇವೆಲ್ಲ ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದ್ದೇವೆ. ವಿದ್ಯಾ ಇದರಲ್ಲಿ ಲೆಕ್ಕ ಹಾಕಿದ್ರೆ ಮಾನ್ಯ ವೀರಪ್ಪ ಮೊಯ್ಲಿಯವರು ಏನು ಟೀಚರ್ಸ್ ಸೆಲೆಕ್ಷನ್ 50% ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರು ನಾವು. ಜೊತೆಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಯಾರ ಮಧ್ಯವರ್ತಿ ಇಲ್ಲದೇ ಟೀಚರ್ ಆಯ್ಕೆ ಆಗೋವಂಥ ಪ್ರಕ್ರಿಯೆ ಮಾಡಿರೋರು ನಾವು. ಇವೆಲ್ಲ ರಿಫಾರ್ಮ್ಸ್ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಮಾಡಿದ್ದೇವೆ. ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ 165 ಭರವಸೆಗಳು, ಚುನಾವಣೆಗೆ ಮೊದಲು ನಾವೇನು ಮ್ಯಾನಿಫೆಸ್ಟೋಗೆ ಎಷ್ಟು ಒತ್ತು ಕೊಡ್ತೇವೆ ಅಂದರೆ, ನಾವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ್ದೇವೆ. ಅದೇ BJP 600 ಭರವಸೆಗಳನ್ನ ಕೊಟ್ಟು ಮ್ಯಾನಿಫೆಸ್ಟೋನೇ ಲೆಕ್ಕ ಇಲ್ಲ ಅವ್ರಿಗೆ. ಆ ಮ್ಯಾನಿಫೆಸ್ಟೋಲ್ಲಿ 600ರಲ್ಲಿ 60 ಮಾಡಲಿಲ್ಲ. ಇಂಥದ್ದು ಅವರು ಬರೀ ಮಾತಾಡ್ತಾರೆ. ನಾವು ಬದುಕಿನ ಬಗ್ಗೆ ಚಿಂತನೆ, ಅವರು ಭಾವನಾತ್ಮಕ ವಿಷಯಗಳು, ಇದು ಜನತೆಗೆ ಗೊತ್ತಿದೆ. ಆದರೆ ಈ ರಾಷ್ಟ್ರ ಎಷ್ಟು ಮಟ್ಟಕ್ಕೆ ಆಗುತ್ತೆ ಅಂದರೆ, ಒಂದೊಂದು ಚುನಾವಣೆ ಸಮಯದಲ್ಲಿ ಆದಂಥ ಘಟನೆಗಳು ಯಾವುದ್ಯಾವುದೋ ಕಾರಣಕ್ಕೆ ರಾಜ್ಯದಲ್ಲಿ ಚುನಾವಣೆ ಬದಲಾಗಿರೋದು ನೋಡಿದ್ದೀವಿ. ಈರುಳ್ಳಿಗೋಸ್ಕರ ರಾಜ್ಯದಲ್ಲಿ ಚುನಾವಣೆ ಇದನ್ನು ಸೋಲಿಸಿರುವಂಥದ್ದು ನೋಡಿದ್ದೇವೆ. ಮತ್ತು ಬೆಲೆ ಏರಿಕೆಯಾದಂಥ ಸಂದರ್ಭದಲ್ಲಿ ಮತ್ತು ಭ್ರಷ್ಟಾಚಾರಗಳ ವಿಷಯ ಬಂದಂಥ ಸಂದರ್ಭದಲ್ಲಿ ಇವೆಲ್ಲ ಬದಲಾವಣೆ ಆಗ್ತವೆ. ಆದರೆ ನಾವು ಚುನಾವಣೆಗೋಸ್ಕರ ಕಾರ್ಯಕ್ರಮಗಳು ಕೊಡುವಂಥ ಪಾರ್ಟಿ ನಮ್ಮದಲ್ಲ. ಅದೇನಿದ್ರು BJP ಅವರಿಗೆ ಮತ್ತು ಬೇರೆ ಪಕ್ಷದವ್ರಿಗೆ ಅದು ಅದರಲ್ಲೂ ಮೂಲಭೂತವಾಗಿ ಮೇಯ್ನಾಗಿ BJP ಅವರು ಬರೀ ಉಲಾಮ, ಬರೀ ಹಿಂದೂ ಮುಸ್ಲಿಂ, ಬರೀ ದೇವಸ್ಥಾನ ಕಟ್ಟಿದ್ವಿ, ರಾಮ, ಇದರಲ್ಲೇ ಜೀವ ಮಾಡಿದ್ದಾರೆ. ಬದುಕಿಗೆ ಏನೂ ಅವರಿಂದ ಇಲ್ಲ. ಇಂಥದ್ರಲ್ಲಿ ನಾವು ಇವತ್ತು ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ನಾವು ಈ ಪಂಚ ಗ್ಯಾರಂಟಿಗಳನ್ನು ಮಾಡಿ ಅದ್ರ ಬಗ್ಗೆ ಮನೆಗೆ ತಲುಪಿಸಿ ಅವರಿಂದ
ಗ್ಯಾರಂಟಿ ಸೈನ್ ಮಾಡಿ ಚೆಕ್ ರೀತಿ ಕೊಟ್ಟಿದ್ದರಿಂದ 136 ಸೀಟ್ ಗೆದ್ದಿದ್ದೇವೆ. ಅದರದ್ದು ಫಲ ಸಿಕ್ಕಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅದಾದಮೇಲೆ ಅದನ್ನು ಜನತೆಗೆ ತಲುಪಿಸುವಂಥ ಕೆಲಸದಲ್ಲೂ 98% ಇವತ್ತು ಜನತೆಗೆ ಅದು ಬಸ್ 200 ಕೋಟಿ ಜನ ಇವತ್ತು ಶಕ್ತಿ ಯೋಜನೆಯಲ್ಲಿ ಓಡಾಡಿರೋ ಹೆಣ್ಣುಮಕ್ಕಳು. ಅದ್ರ ಜೊತೆಗೆ ಗೃಹ ಜ್ಯೋತಿ ಹೈಯೆಸ್ಟ್ 200 ಯೂನಿಟ್ ತಗೊಳ್ಳದೇ ಇರೋರೇ ಇಲ್ಲ. ಮಧ್ಯಮ ವರ್ಗ ಮತ್ತು ಬಡವರ್ಗ. ನಮ್ಮ ಆಶಯ ಬಡವರ್ಗದ ಜನರನ್ನು ಬಡತನ ರೇಖೆಗಿಂತ ಮೇಲೆ ತರಬೇಕು ಅನ್ನೋದು ಆ ದೃಷ್ಟಿಯಲ್ಲಿ ಅದು ಆಗಿದೆ. ಇನ್ನು ಗೃಹ ಲಕ್ಷ್ಮಿ ಅದು ಕೂಡ 2,000 ರೂಪಾಯಿ ಮನೆಗೆ ತಲುಪಿರ್ತಕ್ಕಂಥ 98% ಆಗಿದೆ. ಇದರ ಜೊತೆಗೆ ಕೊನೆಯದಾಗಿ ನಮ್ಮ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು ಮಹಾನುಭಾವ ವಿಶ್ವಮಾನವ. ಇವತ್ತು 20 ಲಕ್ಷನೂ ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ. ಅದಕ್ಕಾಗಿ ಭತ್ಯೆ ನಾವು ಗ್ರ್ಯಾಜುಯೇಟ್ಸ್ಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಅಂತ ಹೇಳಿ ಅದು ಕೂಡ ಇವತ್ತು ಚಾಲನೆ ಆಗಿದೆ. ಇವೆಲ್ಲರ ಅಡಿಯಲ್ಲಿ ನಾವು ಅಂದಾಜು ಮಾಡಿದ್ದು ಈ ವರ್ಷದ ಮೊದಲ 9 ತಿಂಗಳಲ್ಲಿ 36,000 ಕೋಟಿ ಆಗುತ್ತೆ ಅಂತ. ನಮ್ಮ ಅಂಕಿಅಂಶದ ಪ್ರಕಾರ ಇವತ್ತಿಗೆ 46,000 ಕೋಟಿ ಆಗಿದೆ. ಅಷ್ಟು ಐದನ್ನೂ ಜನತೆಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮಗೆ ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.